ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಡೇಟ್ ಬಂದು 26 ಜಾನ್. ಸೊ ಹ್ಯಾಪಿ ರಿಪಬ್ಲಿಕ್ ಡೇ ಗೈಸ್. ಸೊ 77ನೇ ವರ್ಷದ ಗಣರಾಜ್ಯೋತ್ಸವ. ಸೊ ತುಂಬ ಖುಷಿ ಆಗ್ತಿದೆ. ಸೊ ನನ್ನ ಸೆಲೆಬ್ರೇಷನ್ ಹೇಗಿತ್ತು ಅಂದರೆ, ನಾನು ಆ್ಯಕ್ಚುಲಿ ಇವತ್ತು ಕಂಪ್ಲೀಟಾಗಿ ಇವತ್ತು ರಜೆ ಇತ್ತು. ಅಂದರೆ ಫುಲ್ಲು ಅಂದರೆ ನನಗೆ ರಜೆ ಇರಲಿಲ್ಲ. ಸೊ ಆಲ್ಮೋಸ್ಟ್ ಎಲ್ಲರಿಗೂ ರಜಾ ಇದ್ದಿದ್ದು, ಗೌರ್ಮೆಂಟ್ ಹಾಲಿಡೇ ಇದ್ದಿದ್ದರಿಂದ. ಸೊ ನೋಡೋಣ, ಇವತ್ತು ಆದಷ್ಟು ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಅವರ್ಸು ಕಂಪ್ಲೀಟ್ ಮಾಡೋಣ ಅಂತ ಒಂದು ಟಾರ್ಗೆಟ್ ಇಟ್ಕೊಂಡೆ. ಸೊ ಹಂಗಾಗಿ ಫುಲ್ಲು ಇವತ್ತು ಆಲ್ಮೋಸ್ಟ್ 10.15 ಅವರ್ಸ್ ಕಂಪ್ಲೀಟ್ ಮಾಡಿದ್ದೀನಿ. ಸೊ 10.15 ಅವರ್ಸ್ ನಿಯರ್ಲಿ ಹತ್ತತ್ರ ಬ್ಲಿಂಕಿಟ್ ಡೆಲಿವರಿ ಬಾಯ್ ಆಗಿ ಕಂಪ್ಲೀಟ್ ಮಾಡಿದ್ದೀನಿ ಜಾಬ್ನ ಇವತ್ತಿಂದು. ಸೊ ನಾಳೆನೂ ಆಲ್ಮೋಸ್ಟು ಇಷ್ಟೇ ಮಾಡಬೇಕು ಅಂತ ಪ್ಲ್ಯಾನಿಂಗ್ ಇದೆ. ಸೊ ನೋಡೋಣ ಗೈಸ್ ಏನಾಗುತ್ತೆ, ನಾಳೆ ವರ್ಕೆಲ್ಲ ಹೇಗಿದೆ ಏನು ಎತ್ತ ಒಂದು ಸ್ವಲ್ಪ ನೋಡಬೇಕು. ನೋಡಿಬಿಟ್ಟು ಅದ್ರ ಮೇಲೆ ಮಾಡ್ತೀನಿ. ಸೊ ಗೈಸ್, ಇವತ್ತಿಂದು ಕಾನ್ಸೆಪ್ಟ್ ಏನು ಅಂದರೆ, ನೀವು ಆಲ್ಮೋಸ್ಟ್ ತಮ್ಮನೇಲಿ ನೋಡಿ ನಿಮ್ಗೆ ಆಲ್ಮೋಸ್ಟ್ ಅರ್ಥ ಆಗ್ಬಿಟ್ಟಿರುತ್ತೆ. ಸೊ ಅದ್ರ ಬಗ್ಗೆ ನಾನು ಏನು ಹೇಳೋ ಉದ್ದೇಶನೇ ಇಲ್ಲ ಈಗ. ಸೊ ಬನ್ನಿ ಗೈಸ್, ನಾನು ವೀಡಿಯೋದಲ್ಲಿ ಅಂದರೆ ಸ್ಕ್ರೀನ್ ರೆಕಾರ್ಡಿಂಗಲ್ಲಿ ಸಿಗ್ತೀನಿ. ಯಾಕಂದರೆ ಸ್ಕ್ರೀನ್ ರೆಕಾರ್ಡಿಂಗಲ್ಲಿ ತೋರಿಸ್ಕೊಂಡು ಹೇಳಿದ್ರೆ ನಿಮ್ಗೆ ಆಲ್ಮೋಸ್ಟ್ ಒಂದು ರೇಂಜಿಗೆ ಅರ್ಥ ಆಗುತ್ತೆ. ಸೊ ಸ್ಕ್ರೀನ್ ರೆಕಾರ್ಡಿಂಗಲ್ಲಿ ಸಿಗ್ತೀನಿ ಗೈಸ್. ಸೊ ಗೈಸ್ ನೋಡಿ, ಡೇಟ್ ಬಂದ್ಬಿಟ್ಟು 26 ಜಾನು, ಟೈಮ್ ಬಂದ್ಬಿಟ್ಟು ಆಲ್ಮೋಸ್ಟು 12 ಆಗ್ತಿದೆ. ಸೊ 27 ಜಾನ್ಗೆ ಕಾಲಿಡ್ತಾ ಇದ್ದೀವಿ. ಸೊ ಬನ್ನಿ ಗೈಸ್, ಇವಾಗ ತಮ್ನೀಲ್ ನೋಡಿರ್ತೀರ, ಆಲ್ಮೋಸ್ಟ್ ಎಲ್ಲ ನಿಮಗೆ ಅರ್ಥ ಆಗಿರುತ್ತೆ ತಮ್ನೀಲಲ್ಲಿ. ಸೊ ಯಾರಿಗೆಲ್ಲ ಗೊತ್ತಿರಲ್ಲ, ಕನ್ಫ್ಯೂಷನ್ ಇರುತ್ತೆ, ಸೊ ಅವ್ರಿಗೆ ಬಂದ್ಬಿಟ್ಟು ಇವತ್ತು ಜಾಯ್ನಿಂಗ್ ಬೋನಸ್ ಬಗ್ಗೆ ಹೇಳ್ತಾ ಇದ್ದೀನಿ. ಸೊ ಜಾಯ್ನಿಂಗ್ ಬೋನಸ್ ಬಂದ್ಬಿಟ್ಟು, ನೀವು ಸ್ಟಾರ್ಟಿಂಗ್ ಜಾಯ್ನ್ ಆಗಬೇಕಾದ್ರೆ ಲೊಕೇಶನ್ ಸೆಲೆಕ್ಟ್ ಮಾಡೋಕ್ಕೆ ಕೇಳುತ್ತೆ. ಸೊ ಲೊಕೇಶನ್ ಸೆಲೆಕ್ಟ್ ಮಾಡಬೇಕಾದ್ರೆ ಅಲ್ಲಿ ಕೆಲವೊಂದು ಲೊಕೇಶನಲ್ಲಿ ಅಂದರೆ ಪೀಕ್ ಬಿಸ್ನೆಸ್ ನಡೆಯೋ ಲೊಕೇಶನಲ್ಲಿ 3000 ರುಪೀಸ್ ಬೋನಸ್ ಅಂದ್ಬಿಟ್ಟು ಒಂದು ಆಫರ್ ಇಟ್ಟಿರ್ತಾರೆ. ಲೈಕ್ ಅದಕ್ಕೆ ಬೇಗ ಅಟ್ರ್ಯಾಕ್ಟ್ ಆಗಲಿ ಅಂದರೆ ಇವರು ಪಾರ್ಟ್ನರ್ಸು, ಡೆಲಿವರಿ ಪಾರ್ಟ್ನರ್ಸು ಆ ಲೊಕೇಶನ್ಗೆ ಬೇಗ ಅಟ್ರ್ಯಾಕ್ಟ್ ಆಗಿ ಜಾಯ್ನ್ ಆಗಲಿ ಅನ್ನೋದೊಂದು ಇಂಟೆನ್ಷನಲ್ಲಿ ಇದು ಮಾಡಿರೋದು. ಸೊ ಅದು ಬಂದ್ಬಿಟ್ಟು ನೋಡಿ ಗೈಸ್, ಇಲ್ಲಿದೆ 50 ಅಂದರೆ ನಂದು 50 ಅರ್ನ್ ಆಗಿದೆ, ಒನ್ ಡೇದು ಕಂಪ್ಲೀಟ್ ಆಗಿದೆ. ಇದು ಕಂಪ್ಲೀಟಾಗಿ ಹೇಳ್ತೀನಿ, 3000 ರುಪೀಸು. ಸೊ ಇದು ಬಂದ್ಬಿಟ್ಟು ಗೈಸ್ 3000 ರುಪೀಸು ನಿಮಗೆ ಒನ್ ಶಾರ್ಟ್ ಪೇಮೆಂಟಲ್ಲಿ ಕೊಡಲ್ಲ. ಸೊ 3000 ರುಪೀಸ್ ನನಗೆ ಒನ್ ಶಾರ್ಟ್ ಪೇಮೆಂಟಲ್ಲಿ ಬರುತ್ತೆ ಅನ್ನೋದೆಲ್ಲ ಸುಳ್ಳು. ಸೊ ಗೈಸ್ ಇದರಲ್ಲಿ ಬಂದ್ಬಿಟ್ಟು 62 ಡೇಸ್ ಅಂದ್ಕೊತೀನಿ, ಮೈಟ್ ಬಿ ಓಕೆ. ಇವಾಗ 62 ಡೇಸ್ ನೋಡಿ ನೆನಪು ನನಗೆ, 62 ಡೇಸ್ ಇರುತ್ತೆ ಟೈಮು. ಸೊ ಅದರಲ್ಲಿ 60 ಡೇಸ್ ನೀವು ಕಂಪ್ಲೀಟಾಗಿ 18 ಆರ್ಡರ್ಸ್ ಕಂಪ್ಲೀಟ್ ಮಾಡಬೇಕು. ಸೊ ಅದ್ರ ಬಗ್ಗೆ ಇವಾಗ ತೋರಿಸ್ತೀನಿ ನೋಡಿ. ಸೊ ಇಲ್ಲಿ ನೋಡಿ, ಇಲ್ಲಿ ಕಂಡೀಷನ್ಸಲ್ಲಿ ಕ್ಲೀನಾಗಿ ಓದಿ, ಕಂಪ್ಲೀಟ್ 18 ಆರ್ಡರ್ಸ್ ಪರ್ ಡೇ ಫಾರ್ 60 ಡೇಸ್ ವಿತಿನ್ 60 ಡೇಸ್ ಆಫ್ ಜಾಯ್ನಿಂಗ್. ಹೌದು, 60 ಡೇಸ್ ಅಷ್ಟೇ, 62 ಡೇಸ್ ಅಲ್ಲ, ಐ ಆಮ್ ಸಾರಿ. ಸೊ ಕನ್ಫ್ಯೂಸ್ ಆಯಿತು ಒಂದು ಸ್ವಲ್ಪ. ಸೊ ನೋಡಿ ಗೈಸ್, ಇವಾಗ 60 ಡೇಸ್ ನೀವು 18 ಆರ್ಡ್ರು ಕಂಪ್ಲೀಟ್ ಮಾಡಬೇಕು. ಸೊ ನೀವು ಯಾವಾಗ 18 ಆರ್ಡ್ರು ಕಂಪ್ಲೀಟ್ ಮಾಡ್ತೀರಲ್ಲ, ಆವಾಗ 50 ರೂಪಾಯಿ ಎಕ್ಸ್ಟ್ರಾ ಕೊಡ್ತಾರೆ 18 ಆರ್ಡ್ರ್ ಕಂಪ್ಲೀಟ್ ಮಾಡಿದ್ರೆ. ಸೊ ಟೋಟಲ್ ಅಂದರೆ ಇಲ್ಲಿ ಕಂಡೀಷನ್ಸ್ ಹಾಕಿದ್ದಾರೆ, ಟೋಟಲ್ ಡಿನೈಲ್ಸ್ ನಾಟ್ ಮೋರ್ ದೆನ್ 1 ಅಂದರೆ ಅದನ್ನ ನೀವು ಒಂದು ದಿನದಲ್ಲಿ ಮೋರ್ ದೆನ್ 1 ಅಂದರೆ ಒಂದಕ್ಕಿಂತ ಜಾಸ್ತಿ ಡಿನೈಲ್ಸ್ ಆಗಿರಬಾರ್ದು. ಟೋಟಲ್ ಕ್ಯಾನ್ಸಲೇಷನ್ ನಾಟ್ ಮೋರ್ ದೆನ್ 0, ಕ್ಯಾನ್ಸಲೇಷನ್ ಕೂಡ ಒಂದು ಕ್ಯಾನ್ಸಲೇಷನ್ ಆಗಿರಬಾರ್ದು. ಸೊ ಇದು ಬಂದ್ಬಿಟ್ಟು 60 ಡೇಸ್ ಫ್ರಮ್ ಯುವರ್ ಅಂದರೆ ವ್ಯಾಲಿಡಿಟಿ ಇದು. ಸೊ ಇಲ್ಲಿ ನೋಡಿ, ಈ ಬೋನಸ್ ಬಗ್ಗೆ ಗೈಸ್ ಆಲ್ಮೋಸ್ಟು ಯಾರಿಗೂ ಗೊತ್ತಿರಲ್ಲ. ಸೊ ಇದೊಂದು ಪ್ಲ್ಯಾಟ್ಫಾರ್ಮ್ ಲೈಕ್ ಹೇಗೆ ಅಂದರೆ, ನಾನು ಫಸ್ಟು ಜಾಯ್ನ್ ಆದಾಗ 3000 ರುಪೀಸು ಓಕೆ ಒನ್ ಶಾರ್ಟ್ ಪೇಮೆಂಟಲ್ಲಿ ಸಿಗುತ್ತೆ ಅಂತ ನಾನು ಊಹೆ ಮಾಡ್ಕೊಂಡಿದ್ದೆ. ಬಟ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಓದಿದ್ಮೇಲೆ ನನಗೂ ಅರ್ಥ ಆಯಿತು. ಆಮೇಲೆ ಒಂದು ಸ್ವಲ್ಪ ಡಿಸ್ಕಸ್ ಮಾಡಿದೆ. ಸೊ ಅವ್ರು ಬಂದು ಹೇಳಿದ್ರು ಕ್ಲೀನಾಗಿ, ಅಂದರೆ ಸೀನಿಯರ್ಸ್ ಇರ್ತಾರೆ, ಅಂದರೆ ಅಲ್ಲಿ ವರ್ಕ್ ಮಾಡೋದ್ರಲ್ಲಿ ಸೀನಿಯರ್ಸ್ ಒಂದು ಸ್ವಲ್ಪ ಜನ ಪರಿಚಯ ಆಗಿದ್ದಾರೆ. ಸೊ ಅವ್ರ ಜೊತೆ ಡಿಸ್ಕಸ್ ಮಾಡಿದಾಗ ಅರ್ಥ ಆಯಿತು. ಸೊ ನಾನು ಮೊನ್ನೆ ಆ್ಯಕ್ಚುಲಿ ಸ್ಯಾಟರ್ಡೆ 18 ಆರ್ಡ್ರ್ ಕಂಪ್ಲೀಟ್ ಮಾಡಿದ್ದೀನಿ. ಸೊ ಅದರಿಂದ 50 ರುಪೀಸ್ ಡೆಪಾಸಿಟ್ ಆಗಿದ್ದೆ, ಆಲ್ರೆಡಿ ನನ್ನ ಅಕೌಂಟ್ಗೆ ಡೆಪಾಸಿಟ್ ಆಗಿದೆ. ಸೊ ಅದೂ ಕೂಡ ವಿತ್ ಪ್ರೂಫ್ ಬೇಕು ಅಂದರೆ ನಿಮ್ಗೆ ವಿತ್ ಪ್ರೂಫ್ ತೋರಿಸ್ತೀನಿ ನಾನು. ಸೊ ಒಂದು ನಿಮಿಷ ಗೈಸ್, ನೆಟ್ವರ್ಕ್ ಇಶ್ಯೂ ಇದೆ, ಐ ಆಮ್ ರಿಯಲಿ ವೆರಿ ವೆರಿ ಸಾರಿ. ಸೊ ಇದರಲ್ಲಿ ನೋಡಿ, ಸೊ ಇದರಲ್ಲಿ ಓಕೆ ಇದೆಲ್ಲ ಆಲ್ಮೋಸ್ಟ್ ಅರ್ನಿಂಗ್ಸಿಗೆ ಹೋದಾಗ ನನಗೆ ಹೋದ ವಾರ ಆಗಿರೋ ಅರ್ನಿಂಗ್ಸು 1082, ಅಂದರೆ ನನ್ನ ವಿಡ್ರಾ ಆಗ ಅಮೌಂಟು ಅಂದರೆ ನನ್ನ ಅಕೌಂಟಿಗೆ ಬರೋ ಅಮೌಂಟು 1082 ರುಪೀಸ್
12 ಪೈಸಾ. ಸೊ ಓಕೆನಾ, ಅರ್ನಿಂಗ್ಸ್ ಆಗಿರೋದು ನಂದು ಬಂದು ನಾನು ಎಷ್ಟು ಅರ್ನಿಂಗ್ಸ್ ಮಾಡಿದ್ದೀನಿ ಅಂದರೆ 1369.82. ಅದರಲ್ಲಿ ಗೈಸ್ ಟಿಪ್ಸು 20 ರುಪೀಸ್ ಯಾರೋ ಆ್ಯಡ್ ಮಾಡಿದ್ದಾರೆ. ಸೊ ಆನ್ಲೈನಲ್ಲೇ ಕೂಡ ಟಿಪ್ಸ್ ಆ್ಯಡ್ ಮಾಡ್ತಾರೆ. ಸೊ ಇದ್ರ ಬಗ್ಗೆನೂ ಒಂದು ವೀಡಿಯೋದಲ್ಲಿ ಹೇಳ್ತೀನಿ. ಅಂದರೆ ಟಿಪ್ಸ್ ಬಂದು 100% ನಿಮಗೆ ತಲುಪುತ್ತೆ. ಸೊ ಟಿಪ್ಸಲ್ಲಿ ಯಾವುದೇ ಥರ ಕಮಿಷನು ಬ್ಲಿಂಕಿಟ್ ಅವರು ಇಟ್ಕೊಳ್ಳಲ್ಲ. ಸೊ ಆ್ಯಕ್ಚುಲಿ ನಾನು ಮುಂಚೆ ಪರ್ಚೇಸ್ ಮಾಡಬೇಕಾದಾಗ ಆಲ್ಮೋಸ್ಟ್ ಟಿಪ್ಸ್ನ ನಾನು ಕ್ಯಾಶಲ್ಲಿ ಕೊಡ್ತಿದ್ದೆ. ಸೊ ನಾನೇನು ಊಹೆ ಮಾಡ್ಕೊತಿದ್ದೆ ಅಂದರೆ ಲೈಕ್ ನಾವು ಟಿಪ್ಸ್ನ ಅಕೌಂಟಿಗೆ ಹಾಕಿದ್ರೆ ಮೈಟ್ ಬಿ ಅದರಲ್ಲೂ ಕಮಿಷನ್ ಎತ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಸೊ ಡೆಲಿವರಿ ಪಾರ್ಟ್ನರ್ಸ್ಗೆ ಮೈಟ್ ಬಿ ಸಿಗಲ್ಲ, ಕಂಪ್ಲೀಟ್ ಟಿಪ್ಪು ಸಿಗಲ್ಲ ಅವ್ರಿಗೆ. ಲೈಕ್ ಇವಾಗ 20 ರುಪೀಸ್ ಹಾಕಿದ್ರೆ ಸಮ್ ಟು 5 ರುಪೀಸ್ ಅವರು ವಿತ್ಡ್ರಾ ಮಾಡ್ಕೊಂಡು, ಅಂದರೆ ಅವರು ಇದಾಗಿ ಎತ್ಕೊಂಡು ಲೈಕ್ ಅದಾದಮೇಲೆ ಮಿಕ್ಕಿದ್ದು ಅಮೌಂಟ್ ಇವ್ರ ಕೈ ಕೊಡ್ತಾರೆ ಅಂತ ನಾನು ಊಹೆ ಮಾಡ್ಕೊಂಡಿದ್ದೆ. ಸೊ ಅದು ಶುದ್ಧ ಸುಳ್ಳು. 100 ರುಪಿ ಅವ್ರು ಎಷ್ಟು ಟಿಪ್ ಹಾಕಿದ್ರು ಕಂಪ್ಲೀಟ್ ಟಿಪ್ಪು ವಿತೌಟ್ ಡಿಡಕ್ಟಿಂಗ್ ಎ ಸಿಂಗಲ್ ಪೈಸಾ ಸಿಂಗಲ್ ರುಪಿ ಅವರು ನಿಮ್ಮ ಅಕೌಂಟಿಗೆ ಪೂರ್ತಿ ಟಿಪ್ ಹಾಕ್ತಾರೆ. ಸೊ ಡಿಡಕ್ಷನು ಗೈಸ್ ಇದು ಬಂದು ನೆಟ್ವರ್ಕ್ ತುಂಬ ಸ್ಲೋ ಇದೆ, ದಯವಿಟ್ಟು ಒಂದು ಸ್ವಲ್ಪ ಕೋಪ್ರೇಟ್ ಮಾಡಿ. ಸೊ ಗೈಸ್ ಇದರಲ್ಲಿ ನೋಡಿ ಆನ್ಬೋರ್ಡಿಂಗ್ ಫೀಸು ಅಂದರೆ ನಾನು ಆ್ಯಕ್ಚುಲಿ ಬಂದು ಗೈಸ್ ನಿಮಗೆ ಒಂದು ಪ್ರೀವಿಯಸ್ ವೀಡಿಯೋದಲ್ಲಿ ಹೇಳಿದೆ. ಸೊ ಪ್ರೀವಿಯಸ್ ವೀಡಿಯೋ ಯಾರ್ಯಾರೆಲ್ಲ ನೋಡಿಲ್ಲ ನೋಡ್ಕೊಬನ್ನಿ. ಫಸ್ಟು ಡೇ ವೀಡಿಯೋದಲ್ಲಿ ಆ್ಯಕ್ಚುಲಿ ಹೇಳಿರೋದು ನಾನು ಇದ್ರ ಬಗ್ಗೆ. ಸೊ ನಾನು ಓಪನ್ ಮಾಡಬೇಕಾದಾಗ ಅಲ್ಲಿ ಕೇಳ್ತು 400 ರುಪೀಸ್, ಅಂದರೆ 205 ರುಪೀಸು 200 ಚೇಂಜ್ ಸಮಥಿಂಗ್ ಒಂದು ಸಿಂಗಲ್ ಶಾಟ್ ಪೇಮೆಂಟಲ್ಲಿ ಪೇ ಮಾಡಬೇಕು. ಇದು ಫೀಸು, ಅಂದರೆ ಒಂದು ಬ್ಯಾಗು ಮತ್ತು ಒಂದು ಟೀ ಶರ್ಟ್ ಸಿಗುತ್ತೆ ನಿಮಗೆ, ಇದು ಫೀಸ್ ಥರ ಲೆಕ್ಕ. ಇದನ್ನು ಪೇ ಮಾಡಬೇಕಾಗುತ್ತೆ. ಇಫ್ ಇನ್ ಕೇಸ್ ನಿಮ್ಗೆ ಆಗಲ್ಲ ಅಂದರೆ 4 ವೀಕ್ಸು ವೀಕ್ಲಿ 105 ರುಪೀಸು ಪೇ ಅಂದರೆ ಡಿಡಕ್ಟ್ ಆಗುತ್ತೆ ಅಕೌಂಟಿಂದ ಅಂತ ಇತ್ತು. ಸೊ ನಾನು ಬಂದು ಓಕೆ ಹೆಂಗಿದ್ರೂ ಡಿಡಕ್ಟ್ ಆಗುತ್ತಲ್ವ ಬಿಡು ನೋಡೋಣ ಅಂದ್ಬಿಟ್ಟು ನಾನು ಬಂದು ಅದು ಒಂದು ಎಕ್ಸ್ಪೀರಿಯೆನ್ಸ್ ಇರಲಿ ಅಂದ್ಬಿಟ್ಟೆ ನಾನು ಮಾಡಿದ್ದು. ಆ್ಯಕ್ಚುಲಿ ಬಂದು ಗೈಸ್ ಇದು ಬಂದು ಕಂಪ್ಲೀಟಾಗಿ ಎಕ್ಸ್ಪೆರಿಮೆಂಟೇ ಮಾಡ್ತಾ ಇರೋದು. ನಾನು ನಿಮಗೋಸ್ಕರ ಎಕ್ಸ್ಪೆರಿಮೆಂಟೇ ಮಾಡ್ತಾ ಇರೋದು. ಇದರಿಂದ ನನಗೆ ಏನೂ ಆ್ಯಕ್ಚುಲಿ ಪ್ರಾಫಿಟ್ ಅನ್ನೋದಕ್ಕಿಂತ ನನ್ನ ಟೈಮ್ ಎಲ್ಲ ಇನ್ವೆಸ್ಟ್ ಮಾಡ್ತಾ ಇದ್ದೀನಲ್ಲ ಅಷ್ಟೇ. ಯಾಕಂದರೆ ನಿಮಗೆ ವ್ಲಾಗ್ ಕೊಡಬೇಕು ಮತ್ತು ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ನಾನು ಕೊಡಬೇಕು, ಯಾವುದೇ ರೀತಿ ಇದಿಲ್ದಿರಂಗೆ. ಅಂದರೆ ನಾನು ಯಾವುದೇ ರೀತಿ ಊಹೆ ಮಾತಾಡೋದಲ್ಲ. ಸೊ ಇವತ್ತು ನಾನು ಏನೇನು ಅರ್ನಿಂಗ್ಸ್ ಮಾಡಿದ್ದೀನಿ, ಎಷ್ಟು ಮಾಡಿದ್ದೀನಿ, ಏನು ಮಾಡಿದ್ದೀನಿ ಎಲ್ಲ ಕಂಪ್ಲೀಟಾಗಿ ತೋರಿಸ್ತೀನಿ. ನಾನು ಸ್ಕ್ರೀನ್ ರೆಕಾರ್ಡ್ ಮಾಡೋ ಉದ್ದೇಶನೇ ಅದು. ಮತ್ತು TDS ಡಿಡಕ್ಷನ್ ಅಂತ ಮಾಡ್ತಾರೆ. ಇದು ಬಂದು ಗೌರ್ಮೆಂಟ್ ಟ್ಯಾಕ್ಸ್ ಫಿಲ್ಲಿಂಗಲ್ಲಿ ನಿಮಗೆ ರೀಫಂಡಬಲ್ ಆಗುತ್ತೆ. ಸೊ ಮಾಡ್ಕೊಂಗಿದ್ರೆ ಮಾಡ್ಕೋಬೋದು, ಅದು ಎಕ್ಸೆಟ್ರಾ ನಿಮಗೆ ಬಿಟ್ಟಿದ್ದು. ಸೊ ಇದು ಆ್ಯಕ್ಚುಲಿ ಮೈನಸ್ ಆಗಿರೋದು 118 ರೂಪಾಯಿ ಈ ವಿಷಯಕ್ಕೆ ಮೈನಸ್ ಆಗಿದೆ. ಅದು ಬಿಟ್ಟರೆ ಕ್ಯಾಶು ಆ್ಯಕ್ಚುಲಿ ನಾನು ಬಂದು 89 ರುಪೀಸ್ ಸಮಥಿಂಗ್ ಏನೋ 189 ರುಪೀಸ್ ಕ್ಯಾಶ್ ಕಲೆಕ್ಟ್ ಮಾಡಿದೆ. ಸೊ ಅದು ಕ್ಯಾಶ್ ಆಗಿ ಇದಾಗಿದೆ, ಅದು ಮೈನಸ್ ಆಗಿದೆ. ಸೊ ಗೈಸ್ ಇದರಲ್ಲಿ ಏನು ಅಂದರೆ ಅದ್ರ ಬಗ್ಗೆನೂ ಒಂದು ವಿಡಿಯೋ ಮಾಡೋಣ. ಆ್ಯಕ್ಚುಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ಅದು ಸ್ವಲ್ಪ ಲೆಂತಿ ಇದೆ, ಅದು ಹೇಳ್ತೀನಿ, ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡ್ತೀನಿ. ಒಂದೇ ವಿಡಿಯೋದಲ್ಲಿ ಎಲ್ಲ ಹೇಳಿದ್ರೆ ಆ್ಯಕ್ಚುಲಿ ನಿಮಗೂ ಕನ್ಫ್ಯೂಷನು. ಸೊ ಓಕೆ ಗೈಸ್, ಇವತ್ತು ಆ್ಯಕ್ಚುಲಿ ನನ್ನ ವ್ಲಾಗ್ ಬಂದ್ಬಿಟ್ಟು ಇದ್ರ ಬಗ್ಗೆನೇ ಇರೋದು. ಸೊ ಜಾಯ್ನಿಂಗ್ ಬೋನಸ್ಸು ಯಾವ ರೀತಿ ವರ್ಕ್ ಆಗುತ್ತೆ, ಯಾವ ರೀತಿ ಬರುತ್ತೆ ಅಂತ. ಸೊ ನೀವು ಬೇಕಾದ್ರೆ ಕೌಂಟ್ ಮಾಡಿ ಕೂಡ ನೋಡ್ಬೋದು. 50 ರುಪೀಸ್ ಇಂಟು 60 ಡೇಸ್ ಹಾಕಿದ್ರೆ ನಿಮಗೆ 3000 ರುಪೀಸ್ ಬರುತ್ತೆ. ಸೊ ಕಂಪ್ಲೀಟಾಗಿ ಬರುತ್ತೆ. ದಯವಿಟ್ಟು ಗೈಸ್ ಯಾರ್ಯಾರೆಲ್ಲ ಫ್ರೆಶ್ಶಾಗಿ ಸ್ಟಾರ್ಟ್ ಮಾಡಬೇಕು ಅಂತಿದ್ದೀರೋ ಈ ಜಾಬ್ನ, ಸೊ ಅಂದರೆ ಇದಕ್ಕೆ ಪ್ರಿಫರ್ ಕೊಟ್ಟು ನಾನು ಇದರಲ್ಲೇ ಏನಾದರೂ ಒಂದು ಅರ್ನಿಂಗ್ ಮಾಡಬೇಕು, ಲೈಕ್ ನಾನು 100% ಎಫರ್ಟ್ ಹಾಕ್ತೀನಿ ಅನ್ನೋ ಇರುತ್ತೋ ಐಡಿಯಾ. ಸೊ ದಯವಿಟ್ಟು ಇದ್ರ ಮೇಲೆ ಒಂದು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ. ಯಾಕೆ ಅಂದರೆ ನಾವು ಆ್ಯಕ್ಚುಲಿ ಒದ್ದಾಡೋದೇ ಲೈಕ್ 10 ರೂಪಾಯಿ 20 ರೂಪಾಯಿಗೋಸ್ಕರ ಕಿಲೋಮೀಟ್ರ್ ಗಟ್ಟಲೆ ಹೋಗಿ ರಿಸ್ಕ್ ತಗೊಂಡು ಹೋಗಿ ಡೆಲಿವರಿ ಮಾಡ್ಬಿಟ್ಟು ಬರ್ತೀವಿ. ಸೊ ಅದರಲ್ಲಿ ಒಂದೊಂದು ರೂಪಾಯಿನೂ ನಿಮ್ಗೆ ಇಂಪಾರ್ಟೆನ್ಸ್ ನಿಮ್ಗಿಂತ, ಅಂದರೆ ಡೆಲಿವರಿ ಬಾಯ್ಸ್ಗಿಂತ ಬೇರೆಯವ್ರಿಗೂ ಗೊತ್ತಿರುತ್ತೆ, ಬಟ್ ಡೆಲಿವರಿ ಬಾಯ್ಸ್ಗೆ ಒಂದು ರೇಂಜಿಗೆ ಎಕ್ಸ್ಟ್ರಾನೇ ಗೊತ್ತಿರುತ್ತೆ. ಸೊ ಒಂದೊಂದು ರೂಪಾಯಿಗೂ ಏನೇನು ಮಾಡ್ತಾರೆ ಅನ್ನೋದು. ಯಾಕೆಂದರೆ ನಾನು ಆ್ಯಕ್ಚುಲಿ ಇವತ್ತು
ಫೋರ್ತ್ ಡೇ ಅನ್ಸುತ್ತೆ ನಂದು ಜರ್ನಿ. ಸೊ ನನಗೆ ಮಾತ್ರ ಗೈಸ್ ಸೀರಿಯಸ್ ಆಗಿ ಒಂಥರ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿದೆ. ಸೊ ನಿಮಗೂ ಒಂದು ನಾಲೆಡ್ಜ್ ಕೊಡ್ತಾ ನಾನು ಒಂದು ಎಕ್ಸ್ಪೀರಿಯೆನ್ಸ್ ಗೇನ್ ಮಾಡೋದಿದೆಯಲ್ಲ, ನಾಲೆಡ್ಜು ಮತ್ತು ಎಕ್ಸ್ಪೀರಿಯೆನ್ಸು. ಸೊ ಅದು ಎಷ್ಟೇ ದುಡ್ಡು ಕೊಟ್ಟರು ಸಿಗೋಲ್ಲ. ಸೊ ಇದಕ್ಕೋಸ್ಕರನೇ ನಾನು ಇದನ್ನು ಮಾಡ್ತಾ ಇರೋದು. ಸೊ ಅದು ಬಿಟ್ಟರೆ ಆ್ಯಕ್ಚುಲಿ ನಾನು ಬಂದು ಪಾರ್ಟ್ ಟೈಮೇ ತಗೊಳ್ಳೋಣ ಅಂತ ಫಸ್ಟು ಫಿಕ್ಸ್ ಆಗಿದ್ದೆ. ಸೊ ಅದ್ರಲ್ಲಿ 2 ಆಪ್ಷನ್ ಬರುತ್ತೆ ಗೈಸ್, ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ, ಪಾರ್ಟ್ ಟೈಮು ಫುಲ್ ಟೈಮು ಅಂತ. ಸೊ ಪಾರ್ಟ್ ಟೈಮ್ ತಗೊಂಡಾಗ ಅವ್ರದ್ದೇ ಬೇರೆ ರೀತಿ ಹೋಗುತ್ತೆ, ರನ್ ಆಗುತ್ತೆ ಅಂದರೆ ಇದು ಫುಲ್ ಕಂಪ್ಲೀಟಾಗಿ ಅವ್ರದ್ದೇ ಬೇರೆ ಥರ ರನ್ ಆಗುತ್ತೆ. ಸೊ ಎಲ್ಲ ಆಲ್ಮೋಸ್ಟ್ ಸೇಮ್ ಇರುತ್ತೆ ಗೈಸ್. ಅವ್ರದ್ದೇನು ಅಂದರೆ ನಮಗೆ ಅವರ್ಸು ಜಾಸ್ತಿ ಇರುತ್ತೆ, 10 ಅವರ್ಸು 12 ಅವರ್ಸು. ಅವ್ರಿಗೆ ಅವರ್ಸ್ ಕಡಿಮೆ ಇರುತ್ತೆ, 6 ಅವರ್ಸು 5 ಅವರ್ಸು 2 ಅವರ್ಸು ಈ ಥರ ಅವರ್ಸ್ ಕಡಿಮೆ ಇರುತ್ತೆ. ಸೊ ಆ ರೀತಿ ಅವ್ರಿಗೆ ಹೆಂಗಿರುತ್ತೆ ಬೇಸ್ ಮೇಲೆ ಶಿಫ್ಟ್ಗಳಿರುತ್ತೆ. ಅದು ಬಿಟ್ಟರೆ ನಮ್ಮದು ಕಂಪ್ಲೀಟ್ ಫುಲ್ ಟೈಮ್ ತಗೊಂಡಿರೋದ್ರಿಂದ ಸೊ ಕಂಪ್ಲೀಟಾಗಿರುತ್ತೆ. ನಮಗಿಂತ ಅವ್ರದ್ದು ಒಂದು ಸ್ವಲ್ಪ ಕಡಿಮೆ ಅರ್ನಿಂಗ್ಸ್ ಥರ ತೋರಿಸುತ್ತೆ. ಸೊ ಅಷ್ಟೇ ಗೈಸ್, ಇನ್ನೇನು ಡಿಫ್ರೆನ್ಸ್ ಇಲ್ಲ. ನಾನು ಆ್ಯಕ್ಚುಲಿ ಮಾಡ್ತಾಯಿದ್ದೀನಿ, ಫುಲ್ ಟೈಮ್ ತಗೊಂಡು 1 ತಿಂಗಳು ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಅಂದ್ಬಿಟ್ಟು ತೋರಿಸೋಣ ಅಂತಲೇ ಈ ವ್ಲಾಗಿಂಗ್ ಮಾಡ್ತಾಯಿರೋದು. ಅದು ಬಿಟ್ಟರೆ ಬೇರೆ ಏನೇನು ಉದ್ದೇಶ ಇಲ್ಲ. ಆ್ಯಕ್ಚುಲಿ ಇವತ್ತಿಂದು ಗೈಸ್ ನಾನು ಕಂಪ್ಲೀಟಾಗಿ ಹೇಳ್ತೀನಿ ನೋಡಿ. ಇವತ್ತಿನ ನಂದು ಫುಲ್ಲು ಪ್ರೋಗ್ರೆಸ್ಸು, 2 ಡೇಸ್ ಪ್ರೋಗ್ರೆಸ್ಸು ಇಲ್ಲೇ ನೋಡ್ಬೋದು. ಇದು ಯಾವುದೇ ರೀತಿ ಫೇಕಲ್ಲ. ಬೇಕಾದ್ರೆ ತಿರ್ಗಾ ನಾನು ಡೇಟ್ ತೋರಿಸ್ತೀನಿ, ನೋಡ್ಬೋದು. 27th ಜಾನ್ ಅಂದರೆ 12 ಗಂಟೆ 9 ನಿಮಿಷ ಆಗಿದೆ, ಅದಕ್ಕೆ 27th ಜಾನ್ ಅಂತ ತೋರಿಸ್ತಿದೆ. 26th ಜಾನ್ದೇ ಇದು ರಿಪೋರ್ಟು. ಸೊ ನೀವು ನೋಡ್ಬೋದು. ಇನ್ನು ಬುಕ್ಕಿಂಗ್ ಏನೂ ಮಾಡಿಲ್ಲ, ಅದಕ್ಕೆ ತೋರಿಸ್ತಿದೆ. ಸೊ 2 ಡೇಸ್ ಪ್ರೋಗ್ರೆಸ್ ಗೈಸ್. ಸಿಂಪಲ್ಲಾಗಿ 1,008 ರೂಪಾಯಿ ಅರ್ನಿಂಗ್ಸ್ ಆಗಿದೆ. ಸೊ ನಂದು ಬಂದು 10 hours 14 minutes ಇದು ಟುಡೇಗೆ ಹೋಗಿದೆ, 26th ಕನ್ಫರ್ಮ್. ಸೊ 10 hours 17 minutes ಕಂಪ್ಲೀಟ್ ಆಗಿದೆ ಅವರ್ಸು. ಸೊ ಒಂದು ನಿಮಿಷ ಗೈಸ್. ಓಕೆ, 52.8 ಕಿಲೋಮೀಟ್ರ್ ಟ್ರಾವೆಲ್ ಮಾಡಿದ್ದೀನಿ. ಅಂದರೆ ಇದು ಒಂದು ಸೈಡ್ ಮಾತ್ರ ತೋರಿಸೋದು. ಸೊ ಅದು ಗೈಸ್ ಅದ್ರ ಬಗ್ಗೆ ಒಂದು ವೀಡಿಯೋ ಮಾಡೋಣ ಮುಂದಕ್ಕೆ. ಸೊ ಅದು ಒಂದು ಶಾರ್ಟಾಗಿ ಹೇಳಬೇಕು ಅಂದರೆ ಅವ್ರು ಆ್ಯಕ್ಚುಲಿ ಶಾರ್ಟ್ಕಟ್ಸ್ ಎಲ್ಲ ಹುಡುಕಿ ಆ ಬೇಸ್ ಮೇಲೆ ನಿಮ್ಗೆ ಅರ್ನಿಂಗ್ಸ್ ಕೊಡೋದು. ಇಫ್ ಇನ್ ಕೇಸ್ ನೀವು ಒಂದು ಸ್ವಲ್ಪ ಲಾಂಗ್ ಆಯಿತು, ಡಿಸ್ಟೆನ್ಸ್ ಆಯಿತು ಅಂದರೆ ಅವ್ರಿಗೆ ಅದಕ್ಕೆಲ್ಲ ಕನ್ಸಿಡರ್ ಮಾಡಲ್ಲ. ಸೊ 8 gigs ನಾನು ಬುಕ್ ಮಾಡಿದ್ದು. ಸೊ ಬುಕ್ಕಿಂಗ್ ಸ್ಲಾಟ್ಸ್ನು ತೋರಿಸ್ತೀನಿ ನೋಡಿ. ಇದೆಲ್ಲ ಮೊನ್ನೆದು. ಓಕೆ, ಇವತ್ತಿಂದು 25th. ಓಕೆ, ನೆನ್ನೆದು. ಇವತ್ತಿಂದು ಬಂದು 6 AM ಇಂದ 7 AM, 7 AM ಇಂದ 8 AM, 1 PM ಇಂದ 3 PM, 3 PM ಇಂದ 5 PM. ಸೊ 6ಗೆ ಸ್ಟಾರ್ಟ್ ಮಾಡಿ ಗೈಸ್. ನಾನು 8 o'clockಗೆ ಎಂಡ್ ಮಾಡಿದೆ. ಸೊ ಅದು ಒಂದು ಸ್ವಲ್ಪ ಅಂದರೆ ಒಂದು ಸತಿ ಆಫ್ಲೈನ್ಗೆ ಹೋಗಿದೆ. ಆಫ್ಲೈನ್ಗೆ ಹೋಗಿ ಒಂದು 15-20 minutes ಆನ್ಲೈನಿಗೆ ಬಂದೆ. ಸೊ ಹಂಗಾಗಿ ಒಂದು ಸ್ವಲ್ಪ ಎಕ್ಸಾಮ್ಟೆಡ್ ಅಂತ ತೋರಿಸ್ತಿದೆ. ಅದು ಬಿಟ್ಟರೆ ಗೈಸ್ ಇದು ಬಂದು ನಾನು 2 ಗಂಟೆಗೆ ಲಾಗಿನ್ ಆಗಿದ್ದು. ಸೊ 2 ಗಂಟೆಗೆ ಲಾಗಿನ್ ಆಗಿರೋ ಒಂದೂವರೆಗೆ ಲಾಗಿನ್ ಆಗಿದ್ದು. 1:30ಗೆ ಲಾಗಿನ್ ಆಗಿರೋದ್ರಿಂದ ಎಕ್ಸಾಮ್ಟೆಡ್ ಇನ್ಕಂಪ್ಲೀಟ್ ಅಂತ ತೋರಿಸ್ತಿದೆ. 1 ಗಂಟೆಗೆ ಲಾಗಿನ್ ಆಗಿಲ್ಲ ಅಂತ ಅದು ಬಿಟ್ಟರೆ ಸ್ಟಾರ್ಟ್ ಮಾಡಿದ್ದು ಗೈಸ್ 1 ಗಂಟೆ 1:30 ಸ್ಟಾರ್ಟ್ ಮಾಡಿದ್ದು ನಾನು. 11 ಗಂಟೆ ಕಂಪ್ಲೀಟ್ ಶಾರ್ಟ್ ಹೊಡೆದಿದ್ದೀನಿ. ಲೈಕ್ 3 to 5, 5 to 7, 7 to 9, 9, 10, 10 to 11. ಸೊ ಇದು ಬಂದು ಗೈಸ್, ಇದು ಆ್ಯಕ್ಚುಲಿ ಒಂದು ಸ್ವಲ್ಪ ಇವ್ರದ್ದು ಇದಾಯಿತು, ಏನು ಒಂದು ಪೇಮೆಂಟು ಕ್ಯಾಶಲ್ಲಿ ಕೊಟ್ಟರು. ಸೊ ಅದನ್ನು ನಾನು ಕ್ಯಾಶ್ನ ಹಬ್ಬಕ್ಕೆ ಕೊಟ್ಟು ಇದು ಮಾಡಿಸ್ಬೇಕು. ಸೊ ಅದ್ರ ಬಗ್ಗೆನೂ ಒಂದು ವೀಡಿಯೋ ಮಾಡೋಣ. ಸೊ ನಮಗೇನು ಕ್ಯಾಶ್ ಸಿಗುತ್ತೋ ಅದನ್ನು ಹಬ್ಬಗೆ ಹ್ಯಾಂಡ್ ಓವರ್ ಮಾಡಬೇಕು. ಸೊ ನಾವು ಅದನ್ನು ಲಿಮಿಟಾಗಿ ಇಟ್ಕೋಬೋದು, ತುಂಬ ಜಾಸ್ತಿ ಕ್ಯಾಶ್ ಇದ್ದರೆ ಇಟ್ಕೊಳ್ಳೋಕ್ಕಾಗಲ್ಲ. ಸೊ ಅದ್ರ ಬಗ್ಗೆನೂ ಒಂದು ವೀಡಿಯೋ ಬರುತ್ತೆ. ಸೊ ವೆಯ್ಟ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಸೊ ಮುಂದೆ ಇನ್ನೂ ಚೆನ್ನಾಗಿರೋ ವೀಡಿಯೋಸ್ ಬರುತ್ತೆ. ಸೊ ಅದ್ರ ಬಗ್ಗೆ ಯಾವುದೇ ರೀತಿ ಇದಿಲ್ಲ. ಸೊ 9 to 10 ಕಂಪ್ಲೀಟ್ ಮಾಡಿದ್ದೀನಿ. ಸೊ 10 to 11 ಏನಾಯಿತು ಅಂದರೆ ನಂದು 10 hours ಕಂಪ್ಲೀಟ್ ಆಗಿದೆ. 20 to 25 minutes ಬೇಕಿತ್ತು. ಸೊ ಹಂಗಾಗಿ 10:25ಗೆ ನಾನು ಎಂಡ್ ಮಾಡ್ಕೊಂಡು ಬಂದೆ. ಅದರಿಂದ ಇನ್ಕಂಪ್ಲೀಟ್ ಅಂತ ತೋರಿಸ್ತಿದೆ. ಅದು ಬಿಟ್ಟರೆ ಬೇರೆ ಏನೇನೂ ಇಲ್ಲ. ಸೊ ಗೈಸ್ ನೋಡ್ಬೋದು, ಇದು ನನ್ನ ಆ್ಯಕ್ಚುಲಿ ಇದು. ಸೊ ಇದರಲ್ಲಿ ಗೈಸ್ ನಾನು ಎಷ್ಟು ಆರ್ಡ್ರ್ ಮಾಡಿದೆ, ಎಷ್ಟು ಟ್ರಿಪ್ ಮಾಡಿದೆ ಅನ್ನೋದಕ್ಕೆ, ಟ್ರಿಪ್ಪು 26th ಕನ್ಫರ್ಮ್ ನೋಡಿ ಗೈಸ್.
ಇವತ್ತಿಂದು ಟ್ರಿಪ್ಪು ನಂದು ಕಂಪ್ಲೀಟಾಗಿ ಇಲ್ಲಿ ಬಂತು. ಸೊ ಇದೆಲ್ಲ ನಂದು ಕಂಪ್ಲೀಟು. ಇದು ಆಲ್ಮೋಸ್ಟ್ 25 ಇದು ಮಾಡಿದ್ದೀನಿ, ಕಂಪ್ಲೀಟ್ ಮಾಡಿದ್ದೀನಿ. ಇದರಲ್ಲಿ ಒಂದು ಮಲ್ಟಿ ಆರ್ಡರ್ ಅಂತ. ಮಲ್ಟಿ ಆರ್ಡರು ಅಂದರೆ ನಿಮಗೇನಾಗುತ್ತೆ ಇದ್ರ ಬಗ್ಗೆನೂ ಒಂದು ವಿಡಿಯೋ ಮಾಡೋಣ. ಸೊ ಮಲ್ಟಿ ಆರ್ಡರ್ ಅಂದರೆ ನಿಮಗೆ ಜಾಸ್ತಿ ಆರ್ಡ್ರ್ಗಳು ಬಿದ್ದಾಗ, ಪಾರ್ಟ್ನರ್ಸ್ ಕಡಿಮೆ ಇದ್ದಾಗ, ಡೆಲಿವರಿ ಪಾರ್ಟ್ನರ್ಸ್ ಕಡಿಮೆ ಇದ್ದಾಗ, ಲೊಕೇಶನ್ನು ನಿಯರ್ ಬೈ ಲೊಕೇಶನ್ ಅಂದರೆ ಒಂದು 500 ಮೀಟರ್ಸ್, 200 ಮೀಟರ್ಸ್, 300 ಮೀಟರ್ಸ್ ಡಿಸ್ಟೆನ್ಸಲ್ಲೇ 2 ಆರ್ಡ್ರು ಬಿದ್ದಿದೆ. ಸೊ ಒಂದು ರೀಚ್ ಔಟ್ ಆಗೋಕ್ಕೆ ನಿಮಗೆ 1.5 ಕಿಲೋಮೀಟ್ರ್ ಬೇಕು. ಇನ್ನೊಂದು ರೀಚ್ ಔಟ್ ಆಗೋಕ್ಕೆ ಅಲ್ಲಿಂದ ನೀವು ಫಸ್ಟ್ ಲೊಕೇಶನಲ್ಲಿ ಏನು ಇರುತ್ತೋ ಡಿಸ್ಟೆನ್ಸು, ಅಲ್ಲಿಂದ ಅಲ್ಲಿಗೆ ಒಂದು 500-600 ಮೀಟರ್ಸ್ ಅಷ್ಟೇ ಡಿಸ್ಟೆನ್ಸ್ ಇರುತ್ತೆ. ಅಂದರೆ ತುಂಬ ಆರ್ಡರ್ಸ್ ಇದ್ದಾಗ, ಡೆಲಿವರಿ ಪಾರ್ಟ್ನರ್ಸ್ ಕಡಿಮೆ ಇದ್ದಾಗ ಒಂದೇ ಆರ್ಡ್ರು ಅಂದರೆ 2 ಆರ್ಡ್ರು ಒಬ್ಬರಿಗೆ ಬೀಳುತ್ತೆ. ಸೊ ಅದು ಮಲ್ಟಿ ಆರ್ಡರ್ ಅಂತಂತಾರೆ. ಸೊ ಅದ್ರ ಬಗ್ಗೆ ಒಂದು ಕಂಪ್ಲೀಟ್ ವೀಡಿಯೋ ಮಾಡೋಣ. ಸೊ ಇದು ವೀಕ್ಲಿ. ನಾನು ಆ್ಯಕ್ಚುಲಿ ಇವಾಗ 26 ಇದೆ, ಇದು ಇವತ್ತು ಒಂದಿನ ತೋರಿಸೋದು. ಮಂತ್ಲಿ ಅಂದರೆ 4 ದಿನ ನಾನು ಮಾಡಿರೋದು. ಸೊ ನೋಡ್ಬೋದು ನೀವು. ಸೊ ಇದು ಕಂಪ್ಲೀಟಾಗಿ 4 ದಿನ, 23 ಇದು. ಸೊ ನೋಡಿ ಗೈಸ್, ನಾನು ಏನು ಫೇಕ್ ಅಂತ ಏನೂ ಅಲ್ಲ. ಸೊ ಪ್ರೊಫೈಲ್ ನನ್ನದೇ ನೋಡ್ಬೋದು ನೀವು. ಕಂಪ್ಲೀಟ್ ಪ್ರೊಫೈಲ್ ಇಲ್ಲಿ ನೋಡ್ಬೋದು ನೀವು, ನನ್ನದೇ ಫೋಟೋ ಇದೆ. ಸೊ ಕಂಪ್ಲೀಟ್ ಪ್ರೊಫೈಲ್ ನನ್ನದೇ ಇರೋದು. ಸೊ ಇದರಲ್ಲಿ ಯಾವುದೇ ರೀತಿ ಸಂದೇಶ ಇಲ್ಲ. ಸೊ ಯಾರ್ದೋ ಫೇಕು ಪ್ರೊಫೈಲ್ನ ಹಾಕೊಂಡು ನಾನು ಇದು ಮಾಡ್ತಾಯಿದ್ದೀನಿ ಅನ್ನೋದು. ಸೊ ಇವತ್ತಿನ ಪ್ರೋಗ್ರೆಸ್ ಇದು ಗೈಸ್. ಮುಂದೆ ಇನ್ನೂ ಚೆನ್ನಾಗಿರೋ ವೀಡಿಯೋ ಕೊಡ್ತೀನಿ ಗೈಸ್. ಸೊ ವೀಡಿಯೋದಲ್ಲಿ ಸಿಗೋಣ ಬನ್ನಿ. ಸೊ ಗೈಸ್, ನೋಡಿದ್ರಲ್ಲ ಸ್ಕ್ರೀನ್ ರೆಕಾರ್ಡಿಂಗು ಎಲ್ಲ ಹೇಗಿತ್ತು. ಸೊ ಅದು ಬಂದು ಜಾಯ್ನಿಂಗ್ ಬೋನಸ್ಸು. ಸೊ ಜಾಯ್ನಿಂಗ್ ಬೋನಸ್ ಅಂದರೆ ಏನು ಒಂದೇ ಶಾರ್ಟಲ್ಲಿ ಸಿಗುತ್ತೆ ಅಂತ ಅನ್ಕೋತೀರ. ಸೊ ಒಂದು ಶಾರ್ಟಲ್ಲಿ ಸಿಗೋಲ್ಲ. ಅದನ್ನು ಕಂಪ್ಲೀಟಾಗಿ ನಾನು ಸ್ಕ್ರೀನ್ ರೆಕಾರ್ಡಿಂಗಲ್ಲಿ ಹೇಳಿದ್ದೀನಿ ಯಾವ ರೀತಿ ಏನು ಎತ್ತ ಅಂತ. ಸೊ ಇನ್ನೊಂದು ಸ್ವಲ್ಪ ಒಂದು 3-4 ಕಡೆ ನಾನು ಇದನ್ನು ಇನ್ನೊಂದು ವೀಡಿಯೋ ಮಾಡ್ತೀನಿ ಅಂತ ಹೇಳಿದ್ದೀನಿ. ಯಾಕಂದರೆ ಅದ್ರ ಬಗ್ಗೆ ಅಷ್ಟಿದೆ ಗೈಸ್ ಮಾತಾಡೋದು. ನನ್ನ ಉದ್ದೇಶ ಇಷ್ಟೇ, ನಾನು ಏನೇ ಒಂದು ಕಂಟೆಂಟ್ ಕೊಟ್ರೂ ಪೂರ್ತಿ 100% ನನಗೇನು ಗೊತ್ತೋ ಅದನ್ನು ನಿಮ್ಮ ಹತ್ರ ಇಡೋಕ್ಕೆ ಟ್ರೈ ಮಾಡ್ತೀನಿ ಅಷ್ಟೇ. ಅದು ಬಿಟ್ಟರೆ ಓಕೆ ಇವಾಗ ಒಂದು ನಾನು ಇದು ಮಾಡಬೇಕು, ಓಕೆ ನಾನು ಆ್ಯಕ್ಚುಲಿ ಗೈಸ್ ಇವಾಗ ಸಿಂಪಲಾಗಿ ಹೇಳಬೇಕು ಅಂದರೆ ಓಕೆ ನಾನು ಇವಾಗ ಚಾಲೆಂಜ್ ತಗೊಂಡಿದ್ದೀನಿ ಅಲ್ವಾ, 1 ವೀಕ್ ಚಾಲೆಂಜ್ ತಗೋಬೋದಿತ್ತು. ಸೊ 1 ವೀಕ್ ಚಾಲೆಂಜ್ ತಗೊಂಡು ನಾನೇನು ಮಾಡ್ಬೋದು, 7 ದಿನ ನನಗೆ ಆರಾಮಾಗಿ ಈಸಿ ಅಂದರೆ ಈಸಿಯಾಗಿ ಕಂಟೆಂಟ್ಗಳು ಸಿಗುತ್ತೆ. ಸೊ ಆಲ್ಮೋಸ್ಟ್ ಇವತ್ತು ಬಂದು 4th ಡೇ, ಆಲ್ಮೋಸ್ಟ್ ಅಂದರೆ 5th ಡೇ. ಆ್ಯಕ್ಚುಲಿ ಫಸ್ಟ್ ಡೇ ಒಂದು ಎಕ್ಸ್ಪೆರಿಮೆಂಟ್ ಬ್ಯಾಚ್ ಅಂತ ಬಿಟ್ಬಿಟ್ಟಿದ್ದೀನಿ. ಸೊ ಈ ಥರ ಗೈಸ್, ನನಗೆ ಇನ್ನೇನು ಕಂಟೆಂಟ್ ಇನ್ನೊಂದು 2 ದಿನ ಮಾಡಿಬಿಟ್ಟು ನನ್ನ ಕಂಟೆಂಟ್ ಕ್ಲೋಸ್ ಆಗಿಬಿಡೋದು. ಸೊ ನನ್ನ ಉದ್ದೇಶ ಅದಲ್ಲ. ಸೊ 1 ಮಂತ್ ನಾನು ಎಕ್ಸ್ಪೀರಿಯೆನ್ಸ್ ಮಾಡಬೇಕು. ಸೊ ಅರ್ನಿಂಗ್ಸ್ ಹೇಗಾಗುತ್ತೆ ನಿಮ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡಬೇಕು ಅನ್ನೋದೊಂದು ನನ್ನ ಉದ್ದೇಶ. ಸೊ ಆಯಿತಾ, ಅದಾದಮೇಲೆ ನಾನು ಆ್ಯಕ್ಚುಲಿ ಓಕೆ ಅರ್ನಿಂಗ್ಸ್ ಆಗ್ತಿದೆ, ನಾನು ಪಾರ್ಟ್ ಟೈಮ್ ಥರ ಮಾಡ್ತಾಯಿದ್ದೀನಿ. ಸೊ 2 ಅವರ್ಸ್ ಮಾಡ್ತೀನಿ, 3 ಅವರ್ಸ್ ಮಾಡ್ತೀನಿ, 4 ಅವರ್ಸ್ ಮಾಡ್ತೀನಿ, ಸಾಕು. ನಾನು ಬೇರೆ ಇದಿದೆ ಅದಿದೆ, ಓಕೆ ನಾನು ಸ್ಟಾಪ್ ಮಾಡ್ತೀನಿ. ಈ ಥರ ಎಲ್ಲ ಇಲ್ಲ. ನಾನು ಏನು ಮಾಡಬೇಕು ಅಂದ್ಕೊಂಡಿದ್ದೀನೋ. ಸೊ ಓಕೆ 30 ಡೇಸ್ ಚಾಲೆಂಜ್ ತಗೊಂಡಿದ್ದೀನಿ. ಸೊ ಯಾವ ರೀತಿ ಒಬ್ಬ ಡೆಲಿವರಿ ಬಾಯ್ ಯಾವ ರೀತಿ ಕಷ್ಟ ಬೀಳ್ತಾರೋ ಅದೇ ರೀತಿ ನಾನು ಹೋಗಿ ಕಷ್ಟ ಬಿದ್ದು, ಲೈಕ್ ಅವ್ರು ಎಷ್ಟು ಅವರ್ಸ್ ಆಲ್ಮೋಸ್ಟ್ ಟ್ರೈ ಮಾಡಿ 10 to ಸೊ ಗೈಸ್ ನೀವು ನಂಬಲ್ಲ, 12 to 16 ಅವರ್ಸ್ ಕೆಲಸ ಮಾಡೋರು ಅವರೇ. 12 to 16 ಅವರ್ಸು. ನಾವು 10 ಅವರ್ಸ್ಗೆ ಸುಸ್ತಾಯಿತು ಅಂತೀನಿ. ಲೈಕ್ ತುಂಬ ಟೈರ್ಡ್ ಆಗಿದೆ ನನಗಂತೂ, ನನ್ನ ಫೇಸಲ್ಲೇ ನೋಡ್ಬೋದು. ಸೊ ಆಲ್ಮೋಸ್ಟ್ ಶೋಲ್ಡ್ರೆಲ್ಲ ಪೇಯ್ನ್ ಬಂದಿದೆ. ಸೊ 2 ದಿನ, ಆಲ್ಮೋಸ್ಟ್ 4 ದಿನ, ಅದ್ರಲ್ಲಿ 2 ದಿನ ಕಂಪ್ಲೀಟಾಗಿ ಆಲ್ಮೋಸ್ಟ್ 10 ಅವರ್ಸು ಕಂಪ್ಲೀಟ್ ಮಾಡಿದ್ದೀನಿ. ಸೊ ತುಂಬ ಕಷ್ಟ ಇರುತ್ತೆ ಗೈಸ್. ಸೊ ಅಂದ್ಕೊಂಡಷ್ಟಂತೂ ನಿಜವಾಗ್ಲೂ ಈಸಿ ಇರಲ್ಲ, ತುಂಬ ಕಷ್ಟ ಇದೆ. ಅದನ್ನು ರಿಯಾಲಿಟಿ ಏನಿದೆ ಅದನ್ನು ನಾನು ನಿಮಗೆ ಎಕ್ಸ್ಪೀರಿಯೆನ್ಸ್ ಮಾಡಿ ನಾನು ನಿಮಗೆ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಅದರಲ್ಲಿ ಒಂದು ಸ್ವಲ್ಪ ಲೈಕ್ ಇನ್ಸೆಕ್ಯೂರ್ ಫೀಲ್, ಅಂದರೆ ನನಗಲ್ಲ. ನಾನು ವೀಡಿಯೋ ಮಾಡಬೇಕಾದ್ರೆ ಓಕೆ 4 ಜನ ನನ್ನ ಜೊತೆ ಅವರೇ ಅಂದರೆ ಅವರು ಓಕೆ ಖುಷಿ ಇರಬೇಕು. ಓಕೆ ನಾನು ವೀಡಿಯೋದಲ್ಲಿ ಕಾಣಿಸಿದ್ರು ಪರವಾಗಿಲ್ಲ, ಲೈಕ್ ಖುಷಿಯಾಗಿರೋಣ ಅನ್ನೋ ಥರ ಮೆಂಟಾಲಿಟಿ ಇದ್ದರೆ ನಾನು ವೀಡಿಯೋ ಮಾಡಿ ಹಾಕ್ಬೋದು. ಸೊ ಯಾವಾಗ ಇನ್ಸೆಕ್ಯೂರ್ ಫೀಲ್ ಆಗುತ್ತೋ, ಸೊ ವೀಡಿಯೋ ಮಾಡಬೇಡ, ಲೈಕ್ ಇದು ಪ್ರಾಬ್ಲಮ್ ಆಗುತ್ತೆ, ಟ್ರೋಲ್ ಆಗುತ್ತೆ, ಲೈಕ್ ನೆಗೆಟಿವ್ ಇಂಪ್ಯಾಕ್ಟ್ ಬೀಳುತ್ತೆ, ಸೊ ಚೆನ್ನಾಗಿರಲ್ಲ, ಈ ಥರ ಎಲ್ಲ ಆದಾಗ ಗೈಸ್ ನಾನು ಯಾವುದೇ ಒಂದು ಕಾರಣಕ್ಕೂ ಬೇರೆಯವ್ರ ಇನ್ಸೆಕ್ಯೂರಿಟಿನ ನಾನು ಇಟ್ಕೊಂಡು ವ್ಯೂಸ್ನ ಲೈಕ್ಸ್ನ ಹೆಚ್ಚಿಗೆ ಮಾಡ್ಕೋಬೇಕು ಅನ್ನೋ ಉದ್ದೇಶ ನನಗಿಲ್ಲ. ಸೊ ಹಂಗಾಗಿ ನಾನು ಫಸ್ಟು 2 ಡೇಸ್ ನಾನು ಆಲ್ಮೋಸ್ಟ್ ಟ್ರೈ ಮಾಡಿದೆ ವೀಡಿಯೋ ಮಾಡೋಕ್ಕೆ. ಸೊ ಆರ್ಡರ್ಸ್ ಪಿಕ್ ಆಗೋದು ಎಲ್ಲ ವೀಡಿಯೋ ಮಾಡಿ ಟ್ರೈ ಮಾಡಿದೆ. ಸೊ ಆ್ಯಕ್ಚುಲಿ ಸ್ಟಾರ್ಟಿಂಗಲ್ಲಿ ನಿಮ್ಗೆ ಹೇಳಿದ್ದೆ, ಅಲ್ಲಿ ಒಂದು ಸ್ವಲ್ಪ ಜನ ಆಲ್ಟ್ ಆಯ್ತಾರೆ, ನೈಟ್ ಶಿಫ್ಟ್ 2 ಗಂಟೆ 3 ಗಂಟೆ ಮಾಡಿಬಿಟ್ಟು ಅಲ್ಲೇ ಆಲ್ಟ್ ಆಯ್ತಾರೆ ಆ ಥರ.
ಸೊ ಅವಾಗೇನಾಗುತ್ತೆ ಅದನ್ನೆಲ್ಲ ನಾವು ವೀಡಿಯೋ ಮಾಡಿಬಿಟ್ಟಾಗ ಅದು ನೆಗೆಟಿವ್ ಇಂಪ್ಯಾಕ್ಟಾಗಿ ಟರ್ನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಂಗಾಗಿ ಇನ್ಸೆಕ್ಯೂರ್ ಫೀಲ್ ಆಗಿರೋದ್ರಿಂದ ಮತ್ತು ಕಸ್ಟಮರ್ಸು ಕೂಡ ಅಲೋ ಮಾಡಲಿಲ್ಲ, ಲೈಕ್ ಬೇಡ ವೀಡಿಯೋ ಮಾಡಬೇಡಿ ಚೆನ್ನಾಗಿರಲ್ಲ ಅಂತ. ಆಮೇಲೆ ಇನ್ನೂ ಒಂದೇನು ಅಂದರೆ ಗೈಸ್, ಇವಾಗ ಮ್ಯಾಕ್ಸ್ ಪೀಪಲ್ಲು ಏನಕ್ಕೆ ಮನೆಗೆ ಡೆಲಿವರಿ ತಗೋತಾರೆ ಅಂದರೆ ಅವರು ಇನ್ನೂ ರೆಡಿ ಆಗೋಕ್ಕೆ ಟೈಮ್ ಇರಲ್ಲ, ಸೊ ಅರ್ಜೆಂಟಾಗಿ ಬೇಕಾಗಿರುತ್ತೆ. ಸೊ ಹಂಗಾಗಿ ಮನೇಲೇ ಆರ್ಡ್ರ್ ತರಿಸ್ಕೊಳ್ಳೋಣ ಇಂಟೆನ್ಷನ್ ತರಿಸ್ಕೊಂಡಿರ್ತಾರೆ. ನನಗೆ ಏನು ಎಕ್ಸ್ಪೀರಿಯೆನ್ಸ್ ಆಗುತ್ತೋ, ನಾನು ಏನು ಕಲಿತೀನೋ ಡೇ ಬೈ ಡೇ 30 ಡೇಸಲ್ಲಿ ನಾನು ಏನೇನು ಕಲಿತೀನೋ ಅದನ್ನು ಡೈರೆಕ್ಟಾಗಿ ನನ್ನ ಫೇಸಲ್ಲೇ ಹೇಳೋಣ, ಎಕ್ಸ್ಪ್ಲೈನ್ ಮಾಡೋಣ, ಎಕ್ಸ್ಪ್ರೆಸ್ ಮಾಡೋಣ. ಸೊ ಅರ್ಥ ಆಗುತ್ತೆ ಜನರಿಗೆ. ಸೊ ಅಂತ ನಾನು ಈ ಥರ ಪ್ಲ್ಯಾನ್ ಮಾಡಿದೆ. ಓಕೆ, ಅದನ್ನು ಗೈಸ್ ನೋಡೋಣ, ಒಂದು ಏನೋ ಬೇರೆ ಥರ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಸೊ ಅದೇನಾರ ಸಕ್ಸಸ್ ಆಗೋ ಚಾನ್ಸಸ್ ಇದೆ ಅಂದರೆ 100% ನೆಕ್ಸ್ಟ್ ಬ್ಲಾಗಲ್ಲಿ ಅಪ್ಡೇಟ್ ಮಾಡೋಣ. ಒಂದು ವೀಕ್ ಟೈಮ್ ಬೇಕು ನನಗೆ ಅದ್ರ ಬಗ್ಗೆ ಒಂದು ಸ್ವಲ್ಪ. ಏನು ಅಂದರೆ ಲಾಸ್ಟ್ ಒಂದು 30 ಡೇಸೇ, ಲಾಸ್ಟ್ ಒಂದು 5 ಡೇಸ್ ಇರೋ ಥರ ಇದ್ದಂಗೆ ಲೈಕ್ ಬೇರೆ ಥರ ಮಾಡೋಣ. ಓಕೆ, ಮೋಟೋ ವ್ಲಾಗಿಂಗ್ ಸೆಟಪ್ ಏನಾದರೂ ಸಿಕ್ಕಿದ್ರೆ ನನ್ನ ಫ್ರೆಂಡ್ಸ್ ಒಂದಿಬ್ಬರು ಜೊತೆ ಕೇಳಿದ್ದೀನಿ. ಸೊ ಅದೇನಾದ್ರು ಸಿಕ್ಕಿದ್ರೆ ನಂಗೆ ಅವೈಲೇಬಿಲಿಟಿ ಇದ್ದರೆ, ಸೊ ಒಂದು 3-4 ದಿನಕ್ಕೋಸ್ಕರ ನಾನು ಹೊಸದು ಪರ್ಚೇಸ್ ಮಾಡೋಕ್ಕಾಗಲ್ಲ ಈಗ ಸದ್ಯಕ್ಕೆ. ಸೊ ಹಾಗಾಗಿ ಏನಾರು ಸಿಕ್ಕಿದ್ರೆ ಅವ್ರು ಕೋಪ್ರೇಟ್ ಮಾಡಿ ಏನಾರು ಕೊಟ್ಟರೆ ಸೊ ಓಕೆ, ಅದನ್ನು ಸೆಟ್ ಮಾಡ್ಕೊಂಡು ಲೈಕ್ ಟ್ರಾವೆಲಿಂಗ್ ಮಾಡೋದನ್ನೇ ಒಂದು ಕಾಮಿಡಿ ಥರ ಮಾಡೋಣ ಅಂತ ಅನ್ಕೋತಾ ಇದ್ದೀನಿ. ಸೊ ನೋಡೋಣ ಗೈಸ್ ಏನಾಗುತ್ತೆ. ಸೊ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಮುಂದಕ್ಕೆ ಇನ್ನೂ ಮಸ್ತ್ ವೀಡಿಯೋ ಬರುತ್ತೆ ಅಂತ ನಾನು ಗ್ಯಾರಂಟಿ ಕೊಡ್ತಾ ಇದ್ದೀನಿ. ಓಕೆ ಗೈಸ್, ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಲೈಕ್ ನೋಡಿ, ಸಪೋರ್ಟ್ ಮಾಡಿ, ನಾನು ನಿಮ್ಮ ಮನೆ ಮಗ ಅಂತ ಅಂದ್ಕೊಂಡು. Okay guys, love you, bye. Yeah.